ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಕಳೆದ ವರ್ಷ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ದಂತ ಈ ವೋಟ್ ಚೋರಿ ವಿಚಾರ ಭಾರಿ ಸದ್ದು ಮಾಡಿತ್ತು. ಅಲ್ಲಿಂದ ಆಗಾಗ ಬೇರೆ ಬೇರೆ ಕಡೆಗಳಲ್ಲಿ ಈ ವೋಟ್ ಚೋರಿ ಸದ್ದು ಮಾಡ್ತಾನೆ ಇದೆ. ಇದೀಗ ಬಾಗಲಕೋಟೆ ಉಪಚುನಾವಣೆಯ ಹೊತ್ತಿನಲ್ಲೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಮೂಲಕ ವೋಟ್ ಚೋರಿ ನಡೀತಾ ಇದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆದಂತ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಉಪಚುನಾವಣೆ ಹೊತ್ತಲ್ಲೇ ವೋಟ್ ಚೋರಿ ಸದ್ದು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಖಂಡರಿಂದ ಆರೋಪ. ಒಂದೇ ವಾರ್ಡ್, ಒಂದೇ ವಿಳಾಸ, ಒಂದೇ ರೂಮ್ ವಿಳಾಸದಲ್ಲಿ 10-15 ವಿದ್ಯಾರ್ಥಿಗಳ ಹೆಸರು ಉಲ್ಲೇಖ. ಇಂತಹ ದಾಖಲೆ ತೋರಿಸಿ ವೋಟ್ ಚೋರಿ ಆರೋಪ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರು. ಈ ವೋಟ್ ಚೋರಿ ಆರೋಪ ಕೇಳಿ ಬಂದಿರೋದು ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದಲ್ಲಿ. ಬಾಗಲಕೋಟೆ ಶಾಸಕರಾಗಿದ್ದ ಎಚ್.ವೈ. ಮೇಟಿ ಅಕಾಲಿಕ ನಿಧನರಾದ ಹಿನ್ನೆಲೆ ಉಪಚುನಾವಣೆ ನಡೆಯಲಿದೆ. ಇದೇ ಹೊತ್ತಲ್ಲಿ ಕ್ಷೇತ್ರದಲ್ಲಿ ವೋಟ್ ಚೋರಿ ಆರೋಪ ಸದ್ದು ಮಾಡ್ತಾ ಇದೆ. ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ವಿರುದ್ಧ ವಿದ್ಯಾರ್ಥಿಗಳ ವೋಟ್ ಚೋರಿ ಆರೋಪ ಮಾಡಲಾಗಿದೆ. ವೀರಣ್ಣ ಚರಂತಿಮಠ ಬಿವಿವಿ ಶೈಕ್ಷಣಿಕ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಸಂಸ್ಥೆಯ ಅಧೀನದಲ್ಲಿ ಕಾಲೇಜು ವ್ಯಾಪ್ತಿಯ ಹಾಸ್ಟೆಲ್ಗಳಿವೆ. ಇಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನ ಚರಂತಿಮಠ ವೋಟರ್ಸ್ ಆಗಿ ಬಳಸಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಅಧಿಕಾರಿಗಳು ಸ್ವತಃ ಹೋಗಿ ಸ್ಥಾನಿಕ ಚೌಕಸಿಯನ್ನು ಮಾಡಬೇಕು. ಸುಮಾರು 6 ತಿಂಗಳ ಒಳಗಾಗಿ ಯಾರು ಇರುವಂತಹ ವಿದ್ಯಾರ್ಥಿಗಳನ್ನ ಅಲ್ಲಿ ಹೆಸರು ಸೇರಿಸುವಂತ ಕೆಲಸ ನಡೆದಿದೆ, ಅದನ್ನು ತಡೆಗಟ್ಟಬೇಕು. ಈಗಾಗಲೇ ಅಕ್ರಮವಾಗಿ ಸೇರಿಸಿರುವಂತಹ ಹೆಸರುಗಳನ್ನ ಅದನ್ನು ತನಿಖೆ ಮಾಡಿ ಅದನ್ನು ರದ್ದುಪಡಿಸಬೇಕಂತ ನಾನಿಲ್ಲಿ ಸರ್ಕಾರವನ್ನು ಮತ್ತು ಚುನಾವಣೆ ಅಧಿಕಾರಿಗಳನ್ನು ಆಗ್ರಹಿಸ್ತಾ ಇದ್ದೀನಿ. ಬಾಗಲಕೋಟೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. 10 ಮತಗಟ್ಟೆಗಳಲ್ಲಿ ಅಕ್ರಮ ಮತದಾರರ ಸೇರ್ಪಡೆ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಈಗಾಗಲೇ ತಹಶೀಲ್ದಾರ್ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಪೋಲಿಂಗ್ ಸ್ಟೇಷನ್ ಮತಗಟ್ಟೆಗಳನ್ನು ಸ್ವಲ್ಪ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಆ ವಿಷಯ ಒಂದು 10 ಮತಗಟ್ಟೆಗಳ ಬಗ್ಗೆ ಹೇಳಿದ್ದಾರೆ. ಈ ಥರ ಇದು ಮಾಡಿದಾರ, ಸೇರ್ಪಡೆ ಅದನ್ನು ತೆಗೆದುಹಾಕೋದ್ರ ಬಗ್ಗೆ ಸ್ವಲ್ಪ ಆಕ್ಷೇಪಣೆಗಳಿದೆ ಅಂತ ಹೇಳಿದಾರೆ. ಬಾಗಲಕೋಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರು ಏನು ಕೊಟ್ಟಿದ್ದಾರಲ್ಲ ಮನವಿ, ಅದರಲ್ಲಿರುವ ಅಂಶಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕ್ರಮ ತಗೊಳ್ಳೋಕೆ ಸೂಚನೆ ನೀಡಲಾಗಿದೆ. ಅವರು ಕೂಡ ಇವಾಗ ಅದನ್ನೆಲ್ಲ. ಉಪಚುನಾವಣೆ ಹೊತ್ತಲ್ಲೇ ವೋಟ್ ಚೋರಿ ಆರೋಪ ಶುರುವಾಗಿದ್ದು, ಅಧಿಕಾರಿಗಳು ಅಕ್ರಮ ಇದ್ದಿದ್ದೇ ಆದಲ್ಲಿ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಕಳೆದ ವರ್ಷ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ದಂತ ಈ ವೋಟ್ ಚೋರಿ ವಿಚಾರ ಭಾರಿ ಸದ್ದು ಮಾಡಿತ್ತು. ಅಲ್ಲಿಂದ ಆಗಾಗ ಬೇರೆ ಬೇರೆ ಕಡೆಗಳಲ್ಲಿ ಈ ವೋಟ್ ಚೋರಿ ಸದ್ದು ಮಾಡ್ತಾನೆ ಇದೆ. ಇದೀಗ ಬಾಗಲಕೋಟೆ ಉಪಚುನಾವಣೆಯ ಹೊತ್ತಿನಲ್ಲೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಮೂಲಕ ವೋಟ್ ಚೋರಿ ನಡೀತಾ ಇದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆದಂತ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಉಪಚುನಾವಣೆ ಹೊತ್ತಲ್ಲೇ ವೋಟ್ ಚೋರಿ ಸದ್ದು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಖಂಡರಿಂದ ಆರೋಪ. ಒಂದೇ ವಾರ್ಡ್, ಒಂದೇ ವಿಳಾಸ, ಒಂದೇ ರೂಮ್ ವಿಳಾಸದಲ್ಲಿ 10-15 ವಿದ್ಯಾರ್ಥಿಗಳ ಹೆಸರು ಉಲ್ಲೇಖ. ಇಂತಹ ದಾಖಲೆ ತೋರಿಸಿ ವೋಟ್ ಚೋರಿ ಆರೋಪ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರು. ಈ ವೋಟ್ ಚೋರಿ ಆರೋಪ ಕೇಳಿ ಬಂದಿರೋದು ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದಲ್ಲಿ. ಬಾಗಲಕೋಟೆ ಶಾಸಕರಾಗಿದ್ದ ಎಚ್.ವೈ. ಮೇಟಿ ಅಕಾಲಿಕ ನಿಧನರಾದ ಹಿನ್ನೆಲೆ ಉಪಚುನಾವಣೆ ನಡೆಯಲಿದೆ. ಇದೇ ಹೊತ್ತಲ್ಲಿ ಕ್ಷೇತ್ರದಲ್ಲಿ ವೋಟ್ ಚೋರಿ ಆರೋಪ ಸದ್ದು ಮಾಡ್ತಾ ಇದೆ. ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ವಿರುದ್ಧ ವಿದ್ಯಾರ್ಥಿಗಳ ವೋಟ್ ಚೋರಿ ಆರೋಪ ಮಾಡಲಾಗಿದೆ. ವೀರಣ್ಣ ಚರಂತಿಮಠ ಬಿವಿವಿ ಶೈಕ್ಷಣಿಕ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಸಂಸ್ಥೆಯ ಅಧೀನದಲ್ಲಿ ಕಾಲೇಜು ವ್ಯಾಪ್ತಿಯ ಹಾಸ್ಟೆಲ್ಗಳಿವೆ. ಇಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನ ಚರಂತಿಮಠ ವೋಟರ್ಸ್ ಆಗಿ ಬಳಸಿಕೊಳ್ಳುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಅಧಿಕಾರಿಗಳು ಸ್ವತಃ ಹೋಗಿ ಸ್ಥಾನಿಕ ಚೌಕಸಿಯನ್ನು ಮಾಡಬೇಕು. ಸುಮಾರು 6 ತಿಂಗಳ ಒಳಗಾಗಿ ಯಾರು ಇರುವಂತಹ ವಿದ್ಯಾರ್ಥಿಗಳನ್ನ ಅಲ್ಲಿ ಹೆಸರು ಸೇರಿಸುವಂತ ಕೆಲಸ ನಡೆದಿದೆ, ಅದನ್ನು ತಡೆಗಟ್ಟಬೇಕು. ಈಗಾಗಲೇ ಅಕ್ರಮವಾಗಿ ಸೇರಿಸಿರುವಂತಹ ಹೆಸರುಗಳನ್ನ ಅದನ್ನು ತನಿಖೆ ಮಾಡಿ ಅದನ್ನು ರದ್ದುಪಡಿಸಬೇಕಂತ ನಾನಿಲ್ಲಿ ಸರ್ಕಾರವನ್ನು ಮತ್ತು ಚುನಾವಣೆ ಅಧಿಕಾರಿಗಳನ್ನು ಆಗ್ರಹಿಸ್ತಾ ಇದ್ದೀನಿ. ಬಾಗಲಕೋಟೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. 10 ಮತಗಟ್ಟೆಗಳಲ್ಲಿ ಅಕ್ರಮ ಮತದಾರರ ಸೇರ್ಪಡೆ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ.
ಈಗಾಗಲೇ ತಹಶೀಲ್ದಾರ್ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಪೋಲಿಂಗ್ ಸ್ಟೇಷನ್ ಮತಗಟ್ಟೆಗಳನ್ನು ಸ್ವಲ್ಪ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಆ ವಿಷಯ ಒಂದು 10 ಮತಗಟ್ಟೆಗಳ ಬಗ್ಗೆ ಹೇಳಿದ್ದಾರೆ. ಈ ಥರ ಇದು ಮಾಡಿದಾರ, ಸೇರ್ಪಡೆ ಅದನ್ನು ತೆಗೆದು ಹಾಕೋದ್ರ ಬಗ್ಗೆ ಸ್ವಲ್ಪ ಆಕ್ಷೇಪಣೆಗಳಿದೆ ಅಂತ ಹೇಳಿದಾರೆ. ಬಾಗಲಕೋಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರು ಏನು ಕೊಟ್ಟಿದ್ದಾರಲ್ಲ ಮನವಿ, ಅದರಲ್ಲಿರುವ ಅಂಶಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕ್ರಮ ತಗೊಳ್ಳೋಕೆ ಸೂಚನೆ ನೀಡಲಾಗಿದೆ. ಅವರು ಕೂಡ ಇವಾಗ ಅದನ್ನೆಲ್ಲ. ಉಪಚುನಾವಣೆ ಹೊತ್ತಲ್ಲೇ ವೋಟ್ ಚೋರಿ ಆರೋಪ ಶುರುವಾಗಿದ್ದು, ಅಧಿಕಾರಿಗಳು ಅಕ್ರಮ ಇದ್ದಿದ್ದೇ ಆದಲ್ಲಿ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಕಳೆದ ವರ್ಷ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ್ದಂತ ಈ ವೋಟ್ ಚೋರಿ ವಿಚಾರ ಭಾರಿ ಸದ್ದು ಮಾಡಿತ್ತು. ಅಲ್ಲಿಂದ ಆಗಾಗ ಬೇರೆ ಬೇರೆ ಕಡೆಗಳಲ್ಲಿ ಈ ವೋಟ್ ಚೋರಿ ಸದ್ದು ಮಾಡ್ತಾನೆ ಇದೆ. ಇದೀಗ ಬಾಗಲಕೋಟೆ ಉಪಚುನಾವಣೆಯ ಹೊತ್ತಿನಲ್ಲೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಮೂಲಕ ವೋಟ್ ಚೋರಿ ನಡೀತಾ ಇದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆದಂತಹ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಉಪಚುನಾವಣೆ ಹೊತ್ತಲ್ಲೇ ವೋಟ್ ಚೋರಿ ಸದ್ದು. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಖಂಡರಿಂದ ಆರೋಪ. ಒಂದೇ ವಾರ್ಡ್, ಒಂದೇ ವಿಳಾಸ, ಒಂದೇ ರೂಮ್ ವಿಳಾಸದಲ್ಲಿ 10-15 ವಿದ್ಯಾರ್ಥಿಗಳ ಹೆಸರು ಉಲ್ಲೇಖ. ಇಂತಹ ದಾಖಲೆ ತೋರಿಸಿ ವೋಟ್ ಚೋರಿ ಆರೋಪ ಮಾಡುತ್ತಿರುವ ಕಾಂಗ್ರೆಸ್ ಮುಖಂಡರು. ಈ ವೋಟ್ ಚೋರಿ ಆರೋಪ ಕೇಳಿ ಬಂದಿರೋದು ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದಲ್ಲಿ. ಬಾಗಲಕೋಟೆ ಶಾಸಕರಾಗಿದ್ದ HY ಮೇಟಿ ಅಕಾಲಿಕ ನಿಧನರಾದ ಹಿನ್ನೆಲೆ ಉಪಚುನಾವಣೆ ನಡೆಯಲಿದೆ. ಇದೇ ಹೊತ್ತಲ್ಲಿ ಕ್ಷೇತ್ರದಲ್ಲಿ ವೋಟ್ ಚೋರಿ ಆರೋಪ ಸದ್ದು ಮಾಡ್ತಾ ಇದೆ. ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ವಿರುದ್ಧ ವಿದ್ಯಾರ್ಥಿಗಳ ವೋಟ್ ಚೋರಿ ಆರೋಪ ಮಾಡಲಾಗಿದೆ. ವೀರಣ್ಣ ಚರಂತಿಮಠ ಬಿವಿವಿ ಶೈಕ್ಷಣಿಕ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಸಂಸ್ಥೆಯ ಅಧೀನದಲ್ಲಿ ಕಾಲೇಜು ವ್ಯಾಪ್ತಿಯ ಹಾಸ್ಟೆಲ್ಗಳಿವೆ. ಇಲ್ಲಿ ಹೊರ ರಾಜ್ಯದ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನ ಚರಂತಿಮಠ ವೋಟರ್ಸ್ ಆಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅಧಿಕಾರಿಗಳು ಸ್ವತಃ ಹೋಗಿ ಸ್ಥಾನಿಕ ಚೌಕಸಿಯನ್ನು ಮಾಡಬೇಕು. ಸುಮಾರು 6 ತಿಂಗಳ ಒಳಗಾಗಿ ಯಾರು ಇರುವಂತಹ ವಿದ್ಯಾರ್ಥಿಗಳನ್ನ ಅಲ್ಲಿ ಹೆಸರು ಸೇರಿಸುವಂತ ಕೆಲಸ ನಡೆದಿದೆ, ಅದನ್ನು ತಡೆಗಟ್ಟಬೇಕು. ಈಗಾಗಲೇ ಅಕ್ರಮವಾಗಿ ಸೇರಿಸಿರುವಂತಹ ಹೆಸರುಗಳನ್ನ ಅದನ್ನು ತನಿಖೆ ಮಾಡಿ ಅದನ್ನು ರದ್ದುಪಡಿಸಬೇಕಂತ ನಾನಿಲ್ಲಿ ಸರ್ಕಾರವನ್ನು ಮತ್ತು ಚುನಾವಣೆ ಅಧಿಕಾರಿಗಳನ್ನು ಆಗ್ರಹಿಸ್ತಾ ಇದ್ದೀನಿ. ಬಾಗಲಕೋಟೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. 10 ಮತಗಟ್ಟೆಗಳಲ್ಲಿ ಅಕ್ರಮ ಮತದಾರರ ಸೇರ್ಪಡೆ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಈಗಾಗಲೇ ತಹಶೀಲ್ದಾರ್ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಪೋಲಿಂಗ್ ಸ್ಟೇಷನ್ ಮತಗಟ್ಟೆಗಳನ್ನು ಸ್ವಲ್ಪ ಉಲ್ಲೇಖ ಮಾಡಿದ್ದಾರೆ. ಈಗಾಗಲೇ ಆ ವಿಷಯ ಒಂದು 10 ಮತಗಟ್ಟೆಗಳ ಬಗ್ಗೆ ಹೇಳಿದ್ದಾರೆ. ಈ ಥರ ಇದು ಮಾಡಿದಾರ, ಸೇರ್ಪಡೆ ಅದನ್ನು ತೆಗೆದು ಹಾಕೋದ್ರ ಬಗ್ಗೆ ಸ್ವಲ್ಪ ಆಕ್ಷೇಪಣೆಗಳಿದೆ ಅಂತ ಹೇಳಿದಾರೆ. ಬಾಗಲಕೋಟೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರು ಏನು ಕೊಟ್ಟಿದ್ದಾರಲ್ಲ ಮನವಿ, ಅದರಲ್ಲಿರುವ ಅಂಶಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕ್ರಮ ತಗೊಳ್ಳೋಕೆ ಸೂಚನೆ ನೀಡಲಾಗಿದೆ. ಅವರು ಕೂಡ ಇವಾಗ ಅದನ್ನೆಲ್ಲ. ಉಪಚುನಾವಣೆ ಹೊತ್ತಲ್ಲೇ ವೋಟ್ ಚೋರಿ ಆರೋಪ ಶುರುವಾಗಿದ್ದು, ಅಧಿಕಾರಿಗಳು ಅಕ್ರಮ ಇದ್ದಿದ್ದೇ ಆದಲ್ಲಿ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.